ನಮಸ್ಕಾರ ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆ ದೇವರಾದ ಜೇನ್ ಕಲ್ಲಮ್ಮ ಅಥವಾ ಅಮ್ಮನ ಘಟ್ಟ ಅಲ್ಲಿಗೆ ಹೋಗಿದ್ದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ಯಾಕೆ ಜೇನು ಕಲ್ಲಮ್ಮ ಅಂತ ಹೆಸರು ಬಂತು ಅಥವಾ ಯಾಕೆ ಕರೀತಾರೆ ಅಮ್ಮನ ಘಟ್ಟ ಅಂತ, ಸೊ ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕಂದ್ರೆ ಇದು ನಮ್ಮ ಮನೆ ದೇವರು. ಹಾಗೆ ಇಲ್ಲಿ ಮುಂಚೆ ಯಾವುದೇ ರೀತಿ ರೋಡ್ ಇರಲಿಲ್ಲ, ಒಂದು ಲೈಟ್ ಇರಲಿಲ್ಲ, ಏನು ಸಹ ಇರಲಿಲ್ಲ. ಇಲ್ಲಿ ಫುಲ್ ಕಾಡು ಇರ್ತಾ ಇತ್ತು. ನಾವಾಗ ಇಡೀ ಊರವರೆಲ್ಲ ಒಂದು ಟೆಂಪೋ ಥರ ಎಲ್ಲ ಗಾಡಿ ಮಾಡಿಕೊಂಡು ಅದರಲ್ಲೇ ಊಟ ಎಲ್ಲ ತೊಗೊಂಡು ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವಾಗ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ರೋಡ್ ಆಗಿರ್ಬೋದು, ಹೊಸ ಕಟ್ಟಡ ಕಟ್ಟಿದ್ದಾರೆ, ಇಲ್ಲಿ ಮೆಟ್ಲು ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಎಷ್ಟೇ ಕಟ್ಟಿದ್ರು ಕೂಡ ಇಲ್ಲಿ ದೇವ್ರು ಏನಿದೆಯಲ್ಲ, ದೇವ್ರಿಗೂ ಕಲ್ಲು ಒಳಗಡೆನೇ ಇರೋದು. ಲೈಕ್ ಕಲ್ಲಿಂದು ಒಂದು ದೇವಸ್ಥಾನ ಥರ ಇದೆ, ಅಲ್ಲಿ ಒಳಗಡೆ ಇರೋವಂಥದ್ದು. ಹಾಗೆ ಇಲ್ಲಿ ಯಾಕೆ ಜೇನು ಕಲ್ಲಮ್ಮ ಅಮ್ಮನ ಘಟ್ಟ ಅಂತ ಹೇಳ್ತಾರೆ ಅಂತ ಅಂದರೆ, ಮೊದಲನೇದಾಗಿ ಹಿಂದಿನವರಿಗೆ ಅಂದರೆ ನಮ್ಮ ತಾತ ಮುತ್ತಾತನವರಿಗೆ ಇಲ್ಲಿ ಯಾವ ದೇವ್ರಿರೋದು ಅಂತ ಗೊತ್ತಿರಲಿಲ್ಲ. ಬಟ್ ಆದರೆ ಇಲ್ಲಿ ಅಮ್ಮನವ್ರು ನೆಲೆಸಿದ್ದಾರೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಇಲ್ಲಿ ಅವ್ರ ದೇವಸ್ಥಾನಕ್ಕೆ ಪೂಜೆ ಮಾಡ್ಲಿಕ್ಕೆ ಬಂದಾಗ ಇಲ್ಲಿ ತುಂಬಾ ಜೇನು ಕಟ್ಕೊಳ್ತಾ ಇತ್ತಂತೆ. ತುಂಬ ಜೇನು ಈಗ ಕೂಡ ಸುಮಾರು ನೀವು ನೋಡಿದ್ರೆ ಅಲ್ಲಿ ಇರುತ್ತೆ. ಸೊ ಯಾರೋ ಮಡಿಯಾಗಿ ಬಂದಿಲ್ಲ, ಮುಟ್ಟು ಚಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಏನೋ ಸೂತ್ಕದವರು ಯಾರೋ ಬರೋ ಹಾಗಿಲ್ಲ ಅನ್ನೋರು ಬಂದಾಗ ಒಂದೇ ಜೇನು ಗೂಡಿಂದ ಜೇನು ಬಂದು ಬರೀ ಒಂದು ಕುಟುಂಬದವ್ರಿಗೆ ಮಾತ್ರ ಜೇನು ಕಚ್ತಾ ಇತ್ತಂತೆ, ಬೇರೆಯವ್ರಿಗೆ ಕಚ್ತಾ ಇರಲಿಲ್ಲ ಅಂತೆ. ಸೊ ಹಾಗಾಗಿ ಇಲ್ಲಿ ಮತ್ತು ದೇವ್ರು ಇರೋವಂಥದ್ದು ಕಲ್ಲಿನ ಒಳಗಡೆ. ಹಾಗಾಗಿ ಏನಂದರೆ ಇಲ್ಲಿ ಜೇನು ಕಲ್ಲಮ್ಮ ಅಂತ ಹೆಸರು ಬಂತು ಈ ದೇವರಿಗೆ. ಹಾಗೆ ಇದು ಘಟ್ಟದ ಮೇಲಿರೋದ್ರಿಂದ ಅಮ್ಮನ ಘಟ್ಟದಲ್ಲಿರೋ ಜೇನು ಕಲ್ಲಮ್ಮ ಅಂತ ಬಂತು. ಬಟ್ ಅಸಲಿಗೆ ಇಲ್ಲಿರುವಂಥ ದೇವ್ರು ಬಂದುಬಿಟ್ಟು ರೇಣುಕಾ ದುರ್ಗಾ ಪರಮೇಶ್ವರಿ. ಹಿಂದಿನವ್ರಿಗೆ ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಕ್ಕೆ ಬಂದಿಲ್ಲ ಅಥವಾ ಅವ್ರಿಗೆ ಗೊತ್ತಿರಲಿಲ್ಲ ಇಲ್ಲಿರುವಂಥದ್ದು. ಅವ್ರ ಅಮ್ಮನವರು ಅಂತ ಅಂದು ಇಲ್ಲಿ ಜೇನು ಕಲ್ಲಮ್ಮ ಅಂತ ಆಗಿರುವಂಥದ್ದು. ಸೊ ನನಗೂ ಕೂಡ ಇದು ರೀಸೆಂಟಾಗೆ ಗೊತ್ತಿದ್ದು. ನಾನು ಚಿಕ್ಕವಳಿಂದನೂ ಜೇನು ಕಲ್ಲಮ್ಮ ನಮ್ಮ ಮನೆ ದೇವರು ಜೇನು ಕಲ್ಲಮ್ಮ ಪ್ರಸನ್ನ ಅಂತಲೇ ಲೈಕ್ ಎಲ್ಲ ಒಂದು ಗಾಡಿ ತೊಗೊಂಡ್ರು ಒಂದು ಎಲ್ಲದಕ್ಕೂ ಎಲ್ಲ ಕುಟುಂಬದವರು ಹಾಕ್ಕೊಳ್ತಾ ಇದ್ದಿದ್ದು. ಈಗ ನೋಡ್ತಾ ಇರ್ಬೋದು ಇಲ್ಲಿ ನಾವು ಉಡಿ ಕೊಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ವಿ ಅಕ್ಕಿ ಮತ್ತು ಸೀರೆ ಎಲ್ಲ ಕೊಟ್ಟು ಇದು ಮಾಡಬೇಕು ಅಂತ. ಅಮ್ಮ ಅವಾಗ ತುಂಬ ಅಂದರೆ ಪ್ರತಿ ವರ್ಷ ಹೋಗ್ತಾ ಇದ್ರು. ಈಗ ನಾವು ಸ್ವಲ್ಪ ಟೈಮಿಂದ ನಾವು ನನ್ನ ತಮ್ಮ ಮಾತ್ರ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬರ್ತಾ ಇದ್ದ. ಈ ಸಲ ನಾವು ಗಾಡಿ ಮಾಡಿಕೊಂಡು ಎಲ್ಲ ಕುಟುಂಬದವರೆಲ್ಲ ಹೋಗಿದ್ವಿ. ಹಾಗೆ ಇಲ್ಲಿ ಅಕ್ಕಿ ಆಮೇಲೆ ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಆನಂತರ ನಾವು ದೇವ್ರ ದರ್ಶನಕ್ಕೆ ಹೋದ್ವಿ. ಮುಂಚೆ ಇಲ್ಲಿ ಆ್ಯಕ್ಚುಲಿ ಬರೀ ಒಬ್ಬರು ಅಲ್ಲಿ ಅರ್ಚಕರು ಇರ್ತಾ ಇದ್ರಷ್ಟೇ. ಇಲ್ಲಿ ಯಾವುದೇ ರೀತಿ ಈ ರೀತಿ ಸಾಲಲ್ಲಿ ಕಾಯಿ ಹೊಡಿಯೋಕ್ಕೆ ಅಥವಾ ಅಕ್ಕಿ ಹಾಕ್ಕೊಳ್ಳೋಕ್ಕೆ ಮಡ್ಲಕ್ಕಿನ ಆ ಥರ ಏನೂ ಇರ್ತಾ ಇರಲಿಲ್ಲ. ಸೊ ನಮ್ಮ ಮನೆ ದೇವರು ನಾವು ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದಿದ್ದು ಒಂದು ದೇವಸ್ಥಾನ ಈ ಥರ ಡೆವಲಪ್ ಆಗಿದೆ ಅಂತ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ಇಲ್ಲೇನು ನೀವು ನೋಡ್ತಾ ಇದ್ದೀರ ದೇವಸ್ಥಾನ ಈ ಕಡೆ ಕಟ್ಟಿರೋವಂಥದ್ದು, ಅದು ರೀಸೆಂಟಾಗಿ ಕಟ್ಟಿರೋದು. ಇಲ್ಲಿ ಕಟ್ಟಿದ್ರು ಕೂಡ ದೇವಸ್ಥಾನ, ದೇವ್ರು ಇರೋದು ಕಲ್ಲಿನ ಒಳಗಡೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾಗದೇವತೆಗಳಿದ್ದಾರೆ. ಸೊ ದೇವ್ರು ಇರೋವಂಥದ್ದು ಕಲ್ಲು ಒಳಗಡೆ ಒಂದು ಗುಹೆ ಥರ ಹಿಂಗೆ ಬಗ್ಗಿ ಹೋಗಬೇಕು. ತುಂಬಾ ಸಿಂಪಲ್ಲಾಗಿ ದೇವ್ರು ಇರೋವಂಥದ್ದು ರೇಣುಕಾ ದುರ್ಗಾ ಪರಮೇಶ್ವರಿ ಅಥವಾ ಜೇನು ಕಲ್ಲಮ್ಮ. ಸೊ ಅದನ್ನು ಕೂಡ ನಾನು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾವು ಮೂಲತಃ ಮುಳುಗಡೆ ಆಗಿ ಬಂದವರು. ನೀವು ಇವಾಗ ಏನು ಸಿಗಂದೂರು ನೋಡ್ತೀರಾ, ಸೊ ಆ ಸಿಗಂದೂರು ಏನು ಹೊಳೆ ಇದೆ ಆ ಜಾಗದಲ್ಲಿ ನಮ್ಮ ಮುತ್ತಾತ ಅವರೆಲ್ಲ ಇರುವಂಥದ್ದು. ಸೊ ಆವಾಗ ಅವರು ಮುಳುಗಡೆ ಆಗಿ ನಮ್ಮ ಕುಟುಂಬದವರು ತುಂಬ ಕಡೆ ಇದ್ದಾರೆ, ಹೊಸನಗರ ಸೈಡು, ಹಾಗೆ ನಾನಿರುವ ಊರಲ್ಲಿ ಊರಲ್ಲಿ ಎಲ್ಲ ಸಪ್ರೇಟ್ ಆಗಿರೋವಂಥದ್ದು. ಸೊ ನಮ್ಮ ಎಲ್ಲರ ಮನೆ ದೇವರು ಕೂಡ ಜೇನು ಕಲ್ಲಮ್ಮನೆ. ಸೊ ತುಂಬ ಜನದ್ದು ಮನೆ ದೇವರಾಗಿರುತ್ತೆ, ನೋಡ್ತಾ ಇರ್ಬೋದು. ಇವಾಗ ನಾವು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಮಡ್ಲಕ್ಕಿ ತುಂಬಿಸ್ಲಿಕ್ಕೆ ಒಂದು ಚೀಟಿ ಎಲ್ಲ ಬರೆಸ್ತಾ ಇದ್ದೀವಿ. ಹಾಗೆ ನಾವು ಹೋಗಿದ್ದು ಜಾತ್ರೆ ಟೈಮಲ್ಲಿ ಆಗಿರೋದ್ರಿಂದ ಅವತ್ತು ತುಂಬ ಜನ ಇದ್ದರು. ನೀವು ಬೇರೆ ಟೈಮಲ್ಲಿ ಹೋದರೆ ಇಷ್ಟು ಜನ ಇರೋಲ್ಲ. ಹಾಗೆ ನಾನು ಹೇಳ್ತಾ ಇದ್ದು, ಮುಂಚೆ ನಾವು ಹೋಗ್ತಾ ಇದ್ವಲ್ಲ ಆವಾಗ ಇಲ್ಲಿ ಬರೀ ಮಂಗಳವಾರ ಮತ್ತು ಶುಕ್ರವಾರ ಅಷ್ಟೇ ತುಂಬ ಪೂಜೆ ಎಲ್ಲ ಮಾಡ್ತಾಯಿದ್ರು. ಬೇರೆ ಟೈಮಲ್ಲಿ ಅಷ್ಟೊಂದು ಜನನೇ ಇರ್ತಾ ಇರಲಿಲ್ಲ. ಬಟ್ ಇವಾಗ ಹಾಗಲ್ಲ, ಕಟ್ಟಡ ಎಲ್ಲ ಮಾಡಿದ ಮೇಲೆ ತುಂಬ ಜನ ಬರ್ತಾ ಇದ್ದಾರೆ. ಸೊ ನೀವು ಕೂಡ ಒಂದ್ಸಲಿ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ.
ತುಂಬ ತುಂಬ ಪವರ್ಫುಲ್ಲು. ನಮ್ಮ ಮನೆ ದೇವರು ಅಂತ ಹೇಳ್ತಾ ಇಲ್ಲ, ನೀವೇನೇ ಅಂದ್ಕೊಂಡ್ರೂ ಆಗುತ್ತೆ. ಹಾಗೆ ಇಲ್ಲಿ ಏನು ನೀವು ತುಂಬ ಏನೋ ದೊಡ್ಡ ದೊಡ್ಡ ಹರಕೆಗಳು ಕಟ್ಕೋಬೇಕು ಆ ಥರ ಏನೂ ಇಲ್ಲ, ನಿಮ್ಮ ಕೈಲಾಗಿದ್ದು ನೀವು ಮಾಡ್ಬೋದು. ಸೊ ನನಗಂತೂ ತುಂಬ ಟೈಮ್ ಆದಮೇಲೆ ಹೋಗಿದ್ದೆ ನಾನು. ಇಲ್ಲಿ ಹೊಸ ಕಟ್ಟಡ ಮಾಡಿದ್ಮೇಲೆ ಇದೇ ಫಸ್ಟ್ ಹೋಗಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನಮ್ಮೂರಿಂದ ಪ್ರತಿ ವರ್ಷ ಹೋಗ್ತಾರೆ ಇಲ್ಲಿ ಜಾತ್ರೆ ಟೈಮಲ್ಲಿ, ಎಲ್ಲರೂ ಗಾಡಿ ಮಾಡಿಕೊಂಡು ಒಟ್ಟಿಗೆ ಹೋಗ್ತಾಯಿದ್ರು. ಬಟ್ ಇವಾಗ ಏನಂದರೆ ಎಲ್ಲರ ಮನೇಲೂ ಒಂದೊಂದು ಗಾಡಿ, ಕಾರು ಅಥವಾ ಬೈಕು ಎಲ್ಲ ಬಂದುಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಕುಟುಂಬದವರೆಲ್ಲ ಒಟ್ಟಿಗೆ ಹೋಗೋದು ಸ್ವಲ್ಪ ಕಡಿಮೆ, ಸ್ವಲ್ಪ ಸಪ್ರೇಟಾಗಿ ಅವರು ಬೈಕಲ್ಲಿ ಹೋಗೋದು, ಇನ್ನೊಬ್ಬರು ಕಾರಲ್ಲಿ, ಇಲ್ಲ ಇನ್ನೊಬ್ಬರು ಗಾಡಿಯಲ್ಲಿ, ಆ ರೀತಿ ಆಗುತ್ತೆ. ಬಟ್ ಮುಂಚೆ ಹಾಗಲ್ಲ, ನಾವು ಎಲ್ಲ ಕುಟುಂಬದವ್ರು ಎಲ್ಲರೂ ಕೂಡ ಒಂದು ಗಾಡಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಲ್ಲರೂ ತಂದಿದ್ದಂಥ ಅಡುಗೆನ ಎಲ್ಲರೂ ಹಂಚ್ಕೊಂಡು ಸುತ್ತಲೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಅದೆಲ್ಲ ತುಂಬಾ ಒಳ್ಳೆ ಮೆಮೊರೀಸ್ ಅಂತ ಹೇಳ್ಬೋದು. ಸೊ ಪ್ರತಿ ವರ್ಷ ಆ ಊರಲ್ಲಿ ಹಾಗೆ ಹೋಗುವಾಗ ನಾನು ಊರಲ್ಲಿ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ನನ್ನ ತಮ್ಮ ಹೋಗಿ ಬರ್ತಾಯಿದ್ದ, ಅವನೇ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬರ್ತಾಯಿದ್ದ. ಬಟ್ ಇವಾಗ ನಾವು ಸಪ್ರೇಟಾಗಿ ಒಂದು ದಿನ ಹೋಗಿ ಬಂದಿದ್ದು ತುಂಬ ಚೆನ್ನಾಗಿತ್ತು. ಹಾಗೆ ನೀಟಾಗಿ ಎಲ್ಲ ನೋಡ್ದಂಗೆ ಆಯಿತು ದೇವ್ರನ್ನ. ಇನ್ನೂ ನೀವು ತುಂಬ ರಶ್ ಇರೋ ಟೈಮಲ್ಲಿ ಬಂದರೆ ತುಂಬ ರಶ್ ಇರುತ್ತೆ, ಲೈಕ್ ಬೇಗ ಕಳಿಸ್ಬಿಡ್ತಾರೆ. ನಾನು ಹೇಳೋದೇನೆಂದರೆ, ನೀವು ಈ ಥರ ಫ್ರೀ ಟೈಮಲ್ಲೇ ಬಂದು ನೀಟಾಗಿ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿನ ಏನು ಇದೆ ಮಹಾತ್ಮೆ ಅದನ್ನೆಲ್ಲ ತಿಳ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ಎಲ್ಲ ಟೈಮು ಊಟ ಇರೋದಿಲ್ಲ. ನಾವು ಹೋಗಿದ್ದು ಜಾತ್ರೆ ಟೈಮಲ್ಲಿ ಆಗಿರೋದ್ರಿಂದ ಆ ಟೈಮಲ್ಲಿ ಊಟ ಇತ್ತು. ಸೊ ಹಾಗಾಗಿ ಊಟಕ್ಕೆ ನಾವು ಇಲ್ಲೇ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ನೋಡ್ತಾ ಇರ್ಬೋದು, ನಾನು ದೇವ್ರ ದರ್ಶನ ತೊಗೊಂಡು ಇವಾಗ ಬಂದಿದ್ದೀನಿ. ಈ ವಿಡಿಯೋ ತುಂಬಾ ಸ್ಪೆಷಲ್, ಯಾಕಂದರೆ ನಾನು ತುಂಬ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಬೇರೆ ಜಾಗಗಳಿಗೆ ಹೋದಾಗ ವಿಡಿಯೋಸ್ ಮಾಡಿ ಹಾಕ್ತೀನಿ. ಬಟ್ ಆದರೆ ಇದು ನಮ್ಮ ಮನೆ ದೇವರೇ ಆಗಿದ್ದು ಲೈಕ್ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಸೊ ಈ ವಿಡಿಯೋ ನಾನು ಮಾಡಿ ಹಾಕ್ತಾ ಇದ್ದೀನಿ. ಇದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ನಾವು ಪ್ರಸಾದ ಎಲ್ಲ ತೊಗೊಂಡು ವಾಪಸ್ಸು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಜನ ತುಂಬಾ ಇದ್ದರು ಅಂತ ಹೇಳ್ಬೋದು. ಊಟಕ್ಕೆಲ್ಲ ಸ್ವಲ್ಪ ದೊಡ್ಡ ಲೈನ್ ಇತ್ತು. ನಾವು ಕೂಡ ಇಲ್ಲೇ ಲೈನಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಆಮೇಲೆ ಹೋದ್ವಿ. ಮಳೆಗಾಲದಲ್ಲಿ ಹೋಗಿದ್ದು ನಾನು, ಇವಾಗ ಹಾಕ್ತಾ ಇದ್ದೀನಿ. ಸೊ ನೋಡ್ಬೋದು, ಮಳೆ ಇರೋದ್ರಿಂದ ಎಲ್ಲರೂ ಕೈಲಿ ಒಂದೊಂದು ಛತ್ರಿ ಇಟ್ಕೊಂಡಿದ್ದಾರೆ. ನಾನು, ನನ್ನಮ್ಮ, ನನ್ನ ತಮ್ಮ, ಹಾಗೆ ನಮ್ಮ ಅಂಕಲ್ ಮತ್ತು ದೊಡ್ಡಮ್ಮ, ಹಾಗೆ ಮಕ್ಕಳೆಲ್ಲ ಹೋಗಿದ್ವಿ. ಸೊ ನಾವು ಮಕ್ಕಳೆಲ್ಲ ಲೈನಲ್ಲಿ ನಿಂತ್ಕೊಂಡಿದ್ವಿ. ಅವ್ರನ್ನ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ವಿ, ಬಿಕಾಸ್ ಅವರೆಲ್ಲ ತುಂಬ ಎಷ್ಟೊತ್ತಂತ ನಿಲ್ತಾರೆ ಅಂತ. ನೋಡ್ತಾ ಇರ್ಬೋದು, ಊಟ ಮಾಡ್ಕೊಂಡ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅನ್ನ, ಸಾಂಬಾರು, ಪಾಯಸ, ಉಪ್ಪಿನಕಾಯಿ ಎಲ್ಲ ಇತ್ತು. ಹಾಗೆ ಮಕ್ಕಳ ಜೊತೆ ಹೋಗಿದ್ದು, ಜಾತ್ರೆ ಇದ್ದಿದ್ದಕ್ಕೆ ಆಟ ಸಾಮಾನಂತೂ ತೊಗೊಂಡ್ಲೇಬೇಕು. ಸೊ ಹಾಗಾಗಿ ಅವರಿಗೆಲ್ಲ ಆಟ ಸಾಮಾನು ತೊಗೊಂಡು, ಆ್ಯಕ್ಚುಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋ ಮುಂಚೆನೇ ಆಟ ಸಾಮಾನು ಬೇಕು ಅಂತ ಇದ್ರು. ಬಟ್ ಕಡೆಗೂ ಅವ್ರನ್ನ ಒಪ್ಪಿಸಿ ಲೈಕ್ ವಾಪಸ್ ಬರುವಾಗ ಆಟ ಸಾಮಾನು ತೊಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದು ನಾವು ಮನೆ ದೇವ್ರಿಗೆ ಹೋಗಿದ್ದು ಸಣ್ಣ ವ್ಲಾಗ್ ಆಗಿತ್ತು. ನಾನು ಈ ದೇವಸ್ಥಾನದ ಬಗ್ಗೆ ಹಾಗೆ ನಮ್ಮ ಮನೆ ದೇವ್ರ ಬಗ್ಗೆ ತಿಳಿಸ್ಬೇಕಾಗಿತ್ತು ಎಲ್ಲರಿಗೂ. ಈ ವಿಡಿಯೋನ ಆದಷ್ಟು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಹಾಗೆ ನೀವು ಈ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಅಂದರೆ ಒಂದ್ಸತಿ ಹೋಗಿ ಬನ್ನಿ, ನಿಮಗೂ ತುಂಬ ಖುಷಿಯಾಗುತ್ತೆ. ಅಮ್ಮನಘಟ್ಟ ಅಥವಾ ಜೇನುಕಲ್ಲಮ್ಮ ದೇವರಿರುವಂಥದ್ದು ಹೊಸನಗರ ಹತ್ರ. ಸೊ ಇಲ್ಲಿ ರೇಣುಕಾ ದುರ್ಗಾ ಪರಮೇಶ್ವರಿ ದೇವ್ರನ್ನ ನೀವು ನೋಡಬೇಕು ಅಂದರೆ ಇಲ್ಲಿಗೆ ಹೋಗಬೇಕು. ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ನೀವು ಗೂಗಲಲ್ಲಿ ಇದನ್ನು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಮ್ಮನಘಟ್ಟ ಶ್ರೀ ಅಡವಿ ದೇವಿ ಜೇನುಕಲ್ಲಮ್ಮ ದೇವಸ್ಥಾನ ಅಂತ ಹುಡುಕಿದ್ರೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಈ ಲೊಕೇಶನ್ ಹಾಕ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.